ಮನೆಯಲ್ಲಿ ಚಿನ್ನ ಇದ್ದರೆ ಕಷ್ಟ ಬಂದಾಗ ಅಡಾದ್ರೂ ಇಟ್ಟು ಸಾಲ ತಗೋಬಹುದು, ಮಾರಬಹುದು ಅಂತ ಅನ್ಕೋತೀವಿ. ಚಿನ್ನ ಅಂದರೆ ಆಪತ್ಕಾಲದ ಬ್ಯಾಂಕು ಅಂತ ನಂಬ್ಕೊಂಡಿದ್ದೀವಿ. ಇದು ನಮ್ಮ ನಂಬಿಕೆನೂ ಹೌದು. ಮುತ್ತೂಟ್ ಫೈನಾನ್ಸ್, ಟಾಟಾ ಕ್ಯಾಪಿಟಲ್ಸ್, ಬಜಾಜ್ ಫೈನಾನ್ಸು, ಮಣಪ್ಪುರಂ ಗೋಲ್ಡ್ ಲೋನ್ಸು ಒಂದಾ ಎರಡ. ಮನೆಯಲ್ಲಿ ಇದ್ರೆ ಚಿನ್ನ ಚಿಂತೆಯು ಏತಕ್ಕೆ ಇನ್ನ ಅಂತ ಸ್ಟಾರ್ ನಟ ನಟಿಯರೆಲ್ಲ ಬಂದು ಚಿನ್ನ ಇದ್ರೆ ಮಾರ್ಬಿಡಿ, ದುಡ್ಡು ಸಿಗುತ್ತೆ ಅಂತಾರೆ. ಒಬ್ಬ ಸ್ಟಾರ್ ಚಿನ್ನ ತಗೊಳ್ಳಿ ಅಂದರೆ ಇನ್ನೊಬ್ಬ ಹೀರೋ ಬಂದು ಚಿನ್ನ ಮಾರ್ಬಿಡಿ ಅಂತಾರೆ. ಫೈನಾನ್ಸ್ ಕಂಪನಿಗಳ ಪ್ರಚಾರ ಹೀಗಿದ್ರೆ ಇನ್ಮೇಲೆ ಹಾಗಾಗೋದು ಡೌಟು. ಯಾಕೆಂದರೆ ಚಿನ್ನನ ಅಡಮಾನ ಇಟ್ಕೊಳ್ಳೋಕೆ ಇರೋ ರೂಲ್ಸ್ ಬದಲಾಗ್ತಾ ಇದೆ. RBI ಹೊಸ ರೂಲ್ಸ್ ರೆಡಿ ಮಾಡಿದೆ. ಚಿನ್ನದ ಒಡವೆ ಇಟ್ಟರೆ 90% ದುಡ್ಡು ಸಿಗುತ್ತೆ ಅನ್ನೋ ಚಾನ್ಸ್ ಕಡಿಮೆ. 25% ಸಾಲ ಸಿಕ್ಕೋದು ಕಷ್ಟ ಆಗುತ್ತೆ. ಅದಕ್ಕೆ ಮುಂಚೆ ನಿಮಗೆ LTV ವಿಷಯ ಅರ್ಥ ಆಗಬೇಕು. ಅಂದರೆ ಚಿನ್ನದ ಒಡವೆನೋ, ಚಿನ್ನದ ಬಿಸ್ಕೆಟ್ಟೋ, ನಾಣ್ಯಗಳನ್ನು ಒತ್ತೆ ಇಡ್ತೀವಲ್ಲ, ಆಗ ಈ LTV ಅನ್ನೋ ಪದ ಬಳಸ್ತಾರೆ. LTV ಅಂದರೆ ಲೋನ್ ಟು ವ್ಯಾಲ್ಯೂ ಅಂತ ಅರ್ಥ. ಅಂದರೆ ಚಿನ್ನದ ಮೌಲ್ಯ ಎಷ್ಟಿದೆಯೋ ಅಷ್ಟು ಅಂತ ಅರ್ಥ. ಸದ್ಯಕ್ಕೆ ಚಿನ್ನವನ್ನು ಅಡ ಇಟ್ಟರೆ ಚಿನ್ನದ ಮೌಲ್ಯದ 90% ಹಣನ ಬ್ಯಾಂಕು ಅಥವಾ ಫೈನಾನ್ಸ್ ಕಂಪನಿಗಳು ಕೊಡ್ತಾ ಇದ್ವು. ಕೋವಿಡ್ ಟೈಮಲ್ಲಿ ಈ LTVಯನ್ನು 75% 90% ಜಾಸ್ತಿ ಮಾಡಿದ್ರು. ಈಗ ಮತ್ತೆ 75% ಇಳಿಸೋ ಪ್ರಸ್ತಾಪ RBI ಮುಂದೆ ಬಂದಿದೆ. ಹೊಸ ರೂಲ್ಸ್ ಬಂದರೆ ಏನಾಗುತ್ತೆ? ಮೊದಲು ಕೂಡ 75% ಸಾಲ ಕೊಡ್ತಿದ್ರು. ಅದೇ ಮತ್ತೆ ರಿಪೀಟ್ ಆಗುತ್ತೆ ಅಷ್ಟೇ ಅಲ್ವಾ ಅನ್ನೋ ಹಾಗಿಲ್ಲ. ಹೊಸ ರೂಲ್ಸ್ ಬಂದರೆ ಸಾಲ ಮತ್ತು ಬಡ್ಡಿ 75% ಮಿತಿ ದಾಟೋ ಹಂಗಿಲ್ಲ. 75% ಮಿತಿ ದಾಟಿದ್ರೆ ಬಡ್ಡಿನಾದರೂ ಕಟ್ಟಲೇಬೇಕು. 1 ವರ್ಷದ ಒಳಗೆ ತೀರಿಸಬೇಕು, ಇಲ್ಲ ಅಂದರೆ ರಿನ್ಯೂವಲ್ ಮಾಡಿಸ್ಬೇಕು. ಹೊಸ ರೂಲ್ಸ್ ಪ್ರಕಾರ ಚಿನ್ನವನ್ನು ಅಡ ಇಟ್ಟವರು ಸಾಲದ ಬಡ್ಡಿ ಲಿಮಿಟ್ ದಾಟಿದ್ರೆ ಕಷ್ಟ ಆಗತ್ತೆ. 1 ವರ್ಷದ ಒಳಗೆ ಸಾಲ ಕಟ್ಟಬೇಕು ಅಥವಾ ಪೂರ್ತಿ ಬಡ್ಡಿನಾದರೂ ಕಟ್ಟಿ ರಿನ್ಯೂವಲ್ ಮಾಡಿಸ್ಕೋಬೇಕು. ಸಾಲ ಮತ್ತು ಬಡ್ಡಿ ಮೊತ್ತ 75% ದಾಟೋದಕ್ಕೆ ಅವಕಾಶ ಕೊಡಬಾರ್ದು. ಸಾಲ ಕೊಡುವಾಗ ಸಾಲಗಾರನ ಪರಿಸ್ಥಿತಿ ತಿಳ್ಕೊಂಡು ಸಾಲ ಕೊಡಬೇಕು. ಆದರೆ ಇದು ಬ್ಯಾಂಕುಗಳು ಕೊಡುವ ಸಾಲಕ್ಕೆ ಅಪ್ಲೈ ಆಗಲ್ಲ. ಇದು ಅನ್ವಯ ಆಗೋದು ಫೈನಾನ್ಸ್ ಕಂಪನಿಗಳಿಗೆ ಮಾತ್ರ. ಒಬ್ಬ ವ್ಯಕ್ತಿ ಗರಿಷ್ಠ 1 kg ಚಿನ್ನವನ್ನಷ್ಟೇ ಅಡಮಾನ ಇಡಬಹುದು. 1 kg ಚಿನ್ನನ ಅಷ್ಟು ಚಿನ್ನ ಖರೀದಿ ಮಾಡೋ ತಾಕತ್ತಿದ್ರೆ ನಾವ್ಯಾಕೆ ಗೋಲ್ಡ್ ಲೋನ್ ತಗೋತೀವಿ ಅಂತೀರಾ? ಏನಿಲ್ಲ ಸ್ವಾಮಿ, ಇದು ರೂಲ್ಸ್ ವಿಷಯ. ಇನ್ನು ಸಹಕಾರಿ ಬ್ಯಾಂಕುಗಳು ಅಂದರೆ ಕೋಆಪರೇಟಿವ್ ಬ್ಯಾಂಕ್ಸ್, ಗ್ರಾಮೀಣ ಬ್ಯಾಂಕುಗಳು ಕೊಡೋ ರೀಪೇಮೆಂಟ್ ಲೋನ್ ಲಿಮಿಟ್ ಕೂಡ 5 ಲಕ್ಷ ದಾಟೋ ಹಾಗಿಲ್ಲ. ಹೀಗೆ ಹಲವು ಪ್ರಸ್ತಾಪಗಳು RBI ಹೊಸ ರೂಲ್ಸ್ನಲ್ಲಿವೆ. ಇವಿನ್ನೂ ಜಾರಿಗೆ ಬಂದಿಲ್ಲ. RBI ವೆಬ್ಸೈಟ್ಗೆ ಹೋದರೆ ಅಲ್ಲಿ ಸಲಹೆಗಳನ್ನು ಕೊಡೋದಕ್ಕೆ ಅವಕಾಶ ಇದೆ. ಆದರೆ ಬಹುತೇಕ ಫೈನಾನ್ಸ್ ಕಂಪನಿಗಳು ಈ ಹೊಸ ನೀತಿಗೆ ಒಪ್ಪಿಗೆ ಸೂಚಿಸೋ ಸಾಧ್ಯತೆ ಇದೆ.